ಮೇಡಮ್ ಬೂಕರ್ ಶಾರ್ಟ್ ಲಿಸ್ಟ್ ಆದದಕ್ಕೆ ಅಭಿನಂದನೆಗಳು. ಇದಕ್ಕೆ ಥ್ಯಾಂಕ್ ನಿಮ್ಮ ಯು. ಮೊದಲ ಪ್ರತಿಕ್ರಿಯೆ ಏನು? ಇದು ಆಮ್, ತುಂಬಾ ಖುಷಿ ಆಗ್ಬಿಡತ್ತಲ್ಲ ದೇವು. ಹೌದು. ಹ್ಮ್. ತುಂಬಾ ಸಂತೋಷ ಆಗ್ಬಿಡತ್ತೆ. ಒಂದು, ನನಗೆ ವೈಯಕ್ತಿಕವಾಗಿ ಕೂಡ. ಎರಡನೇದು, ಆ ಶಾರ್ಟ್ ಲಿಸ್ಟ್ ನೀವು ನೋಡಿದ್ದೀರಿ ಅನ್ಸತ್ತೆ. ಹೌದು. ಆ ಬೇರೆ ಬೇರೆ ಭಾಷೆಗಳ ಒಂದು ಕೃತಿಗಳಲ್ಲಿ ಕನ್ನಡ ಅಂತ ಹೆಸರು ಬಂತಲ್ಲ, ಹೌದು. ಅದು ಕೂಡ ಒಂಥರ ರೋಮಾಂಚನ ಆಗ್ಬಿಡತ್ತೆ. ಓಕೆ. ಹ್ಮ್. ಒಂದು ಪ್ರಾದೇಶಿಕ ಭಾಷೆ ಜಾಗತಿಕ ಮಟ್ಟದಲ್ಲಿ ತನ್ನನ್ನ ತಾನು ಐಡೆಂಟಿಫೈ ಮಾಡ್ಕೊಳ್ಳೋದು ಬಹಳ ಮಹತ್ವದಲ್ವಾ ಆಕ್ಚುಲಿ ಅದು? ಹ್ಮ್. ಖಂಡಿತವಾಗಿಯೂ ಮಹತ್ವದ್ದು. ಹ್ಮ್. ಮತ್ತೆ ಕನ್ನಡದ ಒಂದು ಭಾಷೆಯ ಧ್ವನಿ, ಹ್ಮ್. ಮತ್ತೆ ಅದರಲ್ಲಿ ಇರ್ತಕ್ಕಂಥ ವಿಚಾರ, ಮತ್ತೆ ಅದಕ್ಕಿಂತಲೂ ಹೆಚ್ಚಾಗಿ ಅಲ್ಲಿ ಇರ್ತಕ್ಕಂಥ ಜೀವಪರ ತುಡಿತಗಳು ಇವೆಯಲ್ಲ, ಅದು ಬಹಳ ಅದ್ಭುತವಾಗಿವೆ. ಆದ್ರೆ ಏನು ಅಂತ ಹೇಳಿದ್ರೆ ಜಾಗತಿಕ ಮಟ್ಟದಲ್ಲಿ ಸ್ವಲ್ಪ ಎಕ್ಸ್ಪೋಜರ್ ಕಡಿಮೆ ಇದೆ. ಹೌದು. ಅದಾದ್ರೆ ಖಂಡಿತವಾಗಿಯೂ ಕನ್ನಡದ್ದು ಇನ್ನೂ ಕೂಡ ಮಹತ್ವದ ಸ್ಥಾನ ಸಿಗಲೇಬೇಕು. ಮತ್ತೆ ಟ್ರಾನ್ಸ್ಲೇಷನ್ಸ್ ಬಹಳ ಅಗತ್ಯ ಇದೆ ಈ ನಿಟ್ಟಿನಲ್ಲಿ. ಇಂಗ್ಲಿಷ್ಗೆ ಅನುವಾದಗಳು ನಡಿಬೇಕು. ಹೌದು. ಬಟ್ ನನಗೆ ಒಂದು ಅನ್ಸೋದು, ಒಂದು ಸಾಹಿತ್ಯ ಕೃತಿ ಅನ್ನೋದು ಅದು ಏಕಕಾಲಕ್ಕೆ ಸ್ಥಳೀಯವಾದರೂ ಕೂಡ ಅದಕ್ಕೊಂದು ಜಾಗತಿಕವಾದ ಆಶಯ ಮತ್ತು ಮನೋಭಾವ ಅಂದ್ರೆ ಅದನ್ನ ತಟ್ಟುವಂತಹ ಒಂದು ಆ ಮನಸ್ಸುಗಳನ್ನ ತಟ್ತಾ ಇದೆ ಅಂತಾನೆ ಅರ್ಥ ಅಲ್ವಾ ಅದು ಆಕ್ಚುಲಿ. ಹಾಗಾಗಿ ಇದು ಕಾಲ ಮತ್ತು ದೇಶವನ್ನ ಮೀರುವ ಒಂದು ಕೂಡ ಅಂತ ಅನ್ಸಲ್ಲ? ಹೌದು. ಒಂದು ಸಾಹಿತ್ಯ ರಚನೆ ಇದೆಯಲ್ಲ ದೇವು, ಅದರಲ್ಲಿ ಬರವಣಿಗೆ ಒಬ್ಬ ಲೇಖಕ ಅಥವಾ ಲೇಖಕಿ ಮಾಡಬಹುದು. ಆದ್ರೆ ನಂತರ ಅದು ಅವರ ಕೈ ಅಳತೆಯನ್ನು ಕೂಡ ಮೀರಿ ಕಾಲ ದೇಶಗಳ ಎಲ್ಲಾ ಪರೀಕ್ಷೆಗಳನ್ನ, ಟೆಸ್ಟ್ಗಳಿಗೆ, ಆಸಿಡ್ ಟೆಸ್ಟ್ಗಳಿಗೆ ಒಳಗಾಗಿ ಉಳಿಯತ್ತಲ್ಲ, ಅದು ಬಹಳ ಮುಖ್ಯ ಆಗತ್ತೆ. ನಾವು ಟಾಲ್ಸ್ಟಾಯ್ ಯಾಕೆ ಓದ್ತೀವಿ, ಯಾಕೆ ನಮ್ಗೆ ಅದು ಅನ್ವಯ ಆಗತ್ತೆ, ದಾಸ್ತೋವ್ಸ್ಕಿ ನಾವು ಯಾಕೆ ಓದ್ತೀವಿ, ನಾವೆಲ್ಲ ಒಂದ್ ಕಡೆ ಐಡೆಂಟಿಫೈ ಮಾಡ್ಕೊಳ್ತೀವಲ್ವಾ. ಕೇವಲ ಅದು ಆಯಾ ಪ್ರದೇಶದ ಆಯಾ ಜನರ ಕಥೆ ಅಂತ ಉಳಿಯೋದಿಲ್ಲ, ಅದು ನಮ್ಮದು ಕೂಡ ಆಗ್ಬಿಡತ್ತಲ್ಲ. ಅದು ಯಾವುದೇ ಒಂದು ಸಾಹಿತ್ಯ ಕೃತಿ ಬೆಳೆಯುವುದೇ ಹೀಗೆ, ಓದುಗನ ಮೂಲಕ. ಇದು ನಿಮ್ಮ ಕಥೆಗಳು ನಿಮ್ಮ ಅನುಭವದ ವಿಸ್ತರಣೆ ಅಂತ ನೋಡ್ಬೋದಲ್ವಾ ಆಕ್ಚುಲಿ ನಾವು? ಅದು ಖಂಡಿತ ಯಾವತ್ತಿಗೂ ಕೂಡ ಒಂದು ಸಾಹಿತ್ಯ ಕೃತಿ ಅಥವಾ ಒಂದು ಕಲಾಕೃತಿ ಅಥವಾ ಒಂದು ಯಾವುದೇ ಅಭಿವ್ಯಕ್ತಿ ಆಯಾ ಕಲಾಕಾರನ ಅಥವಾ ಸಾಹಿತ್ಯ ಒಂದು ಅಭಿವ್ಯಕ್ತಿ ಅನುಭವದ ವಿಸ್ತರಣೆಯೇ ಆಗಿರತ್ತೆ. ಅದು ಮೂಲ ಮಂತ್ರವಾಗಿ, ಬೀಜ ಮಂತ್ರವಾಗಿ ಅದು ಕ್ರಿಯಾಶೀಲವಾಗಿ ಇದ್ದೇ ಇರತ್ತೆ ಆ ಕಲಾಕೃತಿಯ ಉದ್ದಕ್ಕೂ. ಬಟ್ ನಿಮ್ಮ ಕಲಾಕೃತಿಗಳು ಏಕಕಾಲಕ್ಕೆ ಅವು ನಿಮ್ಮ ಅನುಭವದ ವಿಸ್ತರಣೆಯಾಗಿರೋದ್ರ ಜೊತೆಗೇನೆ ನಿಮ್ಮ ವೈಚಾರಿಕತೆಯನ್ನು ಕೂಡ ಬ್ಲೆಂಡ್ ಮಾಡಿರುವಂತವಲ್ವಾ ಅವು? ಹೌದು. ಅದರ ಒಂದು ಸೂಕ್ತವಾದಂತಹ ಮಿಶ್ರಣನೇ ಬೇಕಾಗತ್ತಲ್ಲ ದೇವು. ಯಾಕೆಂದ್ರೆ ಈಗ ಅಂತಿಮವಾಗಿ ನಾನು ಏನ್ ಬಯಸ್ತೀನಿ ಅನ್ನೋದು ಮುಖ್ಯ ಆಗತ್ತೆ. ನನ್ನ ಅನುಭವದ ಮೂಲಕ ನಾನು ಹೇಳ್ತಾ ಇರ್ಬೋದು, ಆದ್ರೆ ನಾನು ಅದನ್ನ ಜನರ ನಡುವಿನ ಸಾಮರಸ್ಯದ ಬಗ್ಗೆ ಹೇಳ್ತಾ ಇದ್ದೀನಾ, ಅಥವಾ ಒಡಕನ್ನ ಉಂಟು ಮಾಡ್ತಾ ಇದ್ದೀನಾ, ಅಥವಾ ನಾನು ಆಂತರಿಕವಾಗಿ ರಕ್ತಪಾತವನ್ನ ಬಯಸ್ತಾ ಇದ್ದೀನಾ, ಜನಾಂಗ ದ್ವೇಷವನ್ನ ಬಯಸ್ತಾ ಇದ್ದೀನಾ, ಅಥವಾ ಜನರ ನಡುವೆ ಇರ್ತಕ್ಕಂಥ ಒಂದು ಮನುಷ್ಯ ಸಂಬಂಧಗಳಿಗೆ ಪ್ರಾಮುಖ್ಯತೆಯನ್ನ ಕೊಡ್ತೀರಾ? ಆ ವೈಚಾರಿಕತೆ ಅದರಲ್ಲಿ ಹುದುಗಿಕೊಂಡು ಬಂದೇ ಬರುತ್ತೆ ಕುಸರಿ ಕೆಲಸದ ರೀತ್ಯ. ಹೌದು. ಅಂದ್ರೆ ನನಗೆ ಅನ್ಸೋದು, ನಿಮ್ಮ ಕಥೆಗಳನ್ನು ಓದುವಾಗ ನನಗೆ ಅನ್ಸೋದು, ಬುದ್ಧಿಭಾವಗಳ ಒಂದು ಹದವಾದ ಮಿಶ್ರಣ ಅಲ್ಲಿ ನೋಡ್ಲಿಕ್ಕೆ ಸಿಗ್ತದೆ ಅಂತ ಅನಿಸ್ತದೆ ನಮ್ಮ ಮೈ ರೀಡಿಂಗ್. ಥ್ಯಾಂಕ್ ಯು. ನಿಮ್ಮ ವಿಮರ್ಶೆ ನನಗೆ ನಿಜವಾಗಿಯೂ ಸಂತೋಷ ಅನ್ನಿಸ್ತು. ನೀವು ಈಗ ಕಥೆಗಳ ಆಯ್ಕೆ ಮಾಡಿದ್ರಲ್ಲ, ಈ ಇಂಗ್ಲಿಷ್ ಅನುವಾದಕ್ಕೆ ಕಥೆಗಳನ್ನ ಆಯ್ಕೆ ಮಾಡಿಕೊಂಡು ಪ್ರೋಸೆಸ್ ಯಾವ ರೀತಿ ಇತ್ತು ಅದು? ಅಂದ್ರೆ ಸುಮಾರು ಆರು ಕಲೆಕ್ಷನ್ ಬಂದಿದೆ ಅಲ್ವಾ ಆಕ್ಚುಲಿ ಇದುವರೆಗೆ? 6 ಕಲೆಕ್ಷನ್ಗಳಲ್ಲಿ ಸುಮಾರು 50ಕ್ಕೂ ಹೆಚ್ಚು ಕಥೆಗಳಿವೆ.
ಹೌದು ಹೌದು. ಅದರಲ್ಲಿ 12 ಕಥೆಗಳನ್ನ ಆಯ್ಕೆ ಮಾಡಲಿಕ್ಕೆ ನಡೆಸಿ ತೆಗೆದುಕೊಂಡ ಮಾನದಂಡ ಯಾವುದು? ವಾಟ್ ಇಸ್ ದ ಕ್ರೈಟೇರಿಯಾ ಅಂತ? ಈಗ ಕೆಲವು ಕಥೆಗಳು ನನಗೆ ಬಹಳ ಆದ್ಯತೆ ಮೇರೆಗೆ ನನಗೆ ಇಷ್ಟ ಆಗಿದ್ವು. ದೀಪ ಮಾತ್ರ ನನ್ನ ಕಥೆಗಳನ್ನ ಓದಿರ್ಲಿಲ್ಲ. ನಾನು ದೀಪಾಗೆ ಕಥೆಗಳನ್ನ ನನ್ನ ಕಥಾ ಸಂಕಲನವನ್ನ ಸಮಗ್ರ ಹಸೀನಾ ಮತ್ತು ಇತರ ಕಥೆಗಳು ಸಮಗ್ರವನ್ನ ಕಳಿಸಿದಾಗ ತುಂಬಾ ಫ್ರೆಶ್ ರೀಡರ್ ಆಗಿ ಅವುಗಳನ್ನ ಓದಿದ್ರು. ಅದು ಅವ್ರ ಮೇಲೆ ತುಂಬಾ ಕೆಲವು ಕಥೆಗಳು ತುಂಬಾ ಪರಿಣಾಮವನ್ನ ಬೀರಿದ್ವು. ಅದನ್ನ ಆಕೆ ಗುರ್ತಾಕೊಳ್ತಾ ಹೋದ್ರು ಓದ್ತಾ ಓದ್ತಾ. ಯಾಕೆ ಆ ಓದುವಿಕೆ ತುಂಬಾ ಖುಷಿ ಕೊಡ್ತು ಅಂತ ಹೇಳ್ತಾ ಇದ್ರು ನನಗೆ. ಅದು ಹಾಗಾದಾಗ ಯಾವುದು ತುಂಬಾ ಫ್ರೆಶ್ ಆಗಿದೆ, ಯಾವುದಕ್ಕೆ ಸಾಹಿತ್ಯಿಕ ಮೌಲ್ಯ ಇದೆ, ಯಾವುದವ್ರನ್ನ ಗಾಢವಾಗಿ ಕಲಕ್ತು, ಅವುಗಳನ್ನ ಆಕೆ ಲಿಸ್ಟ್ ಮಾಡ್ಕೊಂಡ್ರು. ಆ ನಂತರ ನನಗೆ ಲಿಸ್ಟ್ ಕಳಿಸಿ ಇವುಗಳನ್ನ ನಾನು ಆಯ್ಕೆ ಮಾಡ್ಕೊಂಡಿದ್ದೀನಿ, ನನ್ಗೆ ಈ ಕಥೆಗಳು ಇಷ್ಟ ಆದ್ವು, ನಾನು ಇವುಗಳನ್ನ ನಾನು ಟ್ರಾನ್ಸ್ಲೇಟ್ ಮಾಡ್ತೀನಿ ಅಂತ ಕೇಳಿದ್ರು. ಮತ್ತೆ ಯಾವ ಕಾರಣಕ್ಕೆ ಇಷ್ಟ ಆಯ್ತು ಅನ್ನೋದನ್ನು ಕೂಡ ನನ್ನ ಜೊತೆ ಮಾತಾಡಿದ್ರು. ನಾನು ಹೇಳಿದೆ ಆಯ್ತು, ನಿಮ್ಮ ಆಯ್ಕೆ ಮೇರೆಗೆ ಹೋಗಿ ನೀವು, ನನ್ನದು ಜಾಸ್ತಿ ಏನು ಕೂಡ ಅದರಲ್ಲಿ ಇಂಟರ್ಫಿಯರ್, ಯಾಕೆಂದ್ರೆ ಆಕೆ ಮೇಲೆ ಏನ್ ಪರಿಣಾಮ ಬೀರುತ್ತೆ ಅದೊಂಥರ ಎಕ್ಸ್ಪೆರಿಮೆಂಟಲ್ ಆಗಿ ಬಂತು. ಅವ್ರು ಏನು ಓದದೇ ಇದ್ದಂಥವ್ರು ಒಂದೇ ಸರಿ ನನ್ನ ಕಥೆಗಳನ್ನ ಓದಿದ್ರಲ್ಲ, ಆಗ ಆಕೆ ಮೇಲೆ ಬಿದ್ದಂತ ಪರಿಣಾಮವನ್ನ ನಾವು ಚರ್ಚೆ ಮಾಡ್ಬಿಟ್ಟು ಆ ಕಥೆಗಳಿಗೆ ನಾನು ಆಯ್ತು ಆಗ್ಬೋದು ಅಂತ ಹೇಳಿದೆ. ಎಲ್ಲೋ ಒಂದೋ ಎರಡೋ ಸ್ವಲ್ಪ ಬದಲಾವಣೆ ಮಾಡಿದ್ದೇನೆ ಹೊರತು ಉಳಿದಂಥದ್ದು ಯಾವುದನ್ನು ನಾನು ಬದಲಾವಣೆ ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಬಟ್ ಈಗ ಅವರು ಕಥೆಗಳನ್ನ ಓದ್ಲಿಕ್ಕೆ ಆರಂಭ ಮಾಡುವ ಮುನ್ನ ಇದು ಅನುವಾದ ಮಾಡುವುದಕ್ಕಾಗಿ ಓದ್ತಾ ಇದ್ದೀನಿ ಅಂತ ಅವ್ರ ತಲೆಯಲ್ಲಿ ಇತ್ತ? ಇಲ್ಲ ಇಲ್ಲ, ಹಾಗಿರ್ಲಿಲ್ಲ. ಯಾಕೆಂತ ಹೇಳಿದ್ರೆ ನಮ್ಮ ಒಬ್ಬ ಕಾಮನ್ ಫ್ರೆಂಡ್ ಬಸವ ಬಿರಾದರ್ ಅಂತ ಹೇಳ್ಬಿಟ್ಟು ಅವರು ಒಂದು ಹಿಜಾಬ್ ಸಂದರ್ಭದಲ್ಲಿ ನನ್ನಿಂದ ಒಂದು ಸಂದರ್ಶನಕ್ಕೋಸ್ಕರ ಅವರು ಬೆಂಗಳೂರಿನಿಂದ ಬಂದಿದ್ರು. ಅವರು ನನ್ನ ಸಂದರ್ಶನ ಮಾಡಿದ್ರು. ಆಗ ನಾನು ಅವ್ರ ಹತ್ರ ಕೇಳಿದೆ, ನನ್ನ ಕಥೆಗಳನ್ನ ಇಂಗ್ಲಿಷ್ಗೆ ಅನುವಾದ ಮಾಡಬೇಕು ಅಂತ ಕೆಲವರು ಕೇಳ್ತಾ ಇದ್ದಾರೆ, ನಾನು ಇದ್ರ ಬಗ್ಗೆ ನನಗೆ ಸ್ವಲ್ಪ ಚೆನ್ನಾಗಿ ಚಂದವಾದ ಅನುವಾದ ಬೇಕು ಅಂತ ಅನ್ಸುತ್ತೆ, ನೀವ್ ಯಾರಿಗಾದ್ರೂ ಸಜೆಸ್ಟ್ ಮಾಡ್ತೀರಾ ಅಂತ ಕೇಳಿದೆ. ಅದಕ್ಕೆ ಅವರು ದೀಪಾ ನಂಬರ್ ಕೊಟ್ಟು ದೀಪಾ ಹತ್ರ ನಾನು ಸಂಪರ್ಕ ಮಾಡಿ ನಾನು ಮೊದಲು ನನ್ನ ಕಥಾ ಸಂಕಲನ ಸಮಗ್ರವನ್ನ ಕಳಿಸಿದ್ದು, ಇದನ್ನ ಓದ್ ನೋಡಿ ನಿಮ್ಗೆ ಇದ್ರಲ್ಲಿ ಯಾವ್ದಾದ್ರು ಅನುವಾದ ಆಗಬಹುದು ಅಂತ ಅನ್ಸತ್ತಾ ಅಂತ ಕಳಿಸ್ದೆ ಅಷ್ಟೇ. ಅವರು ಬರೀ ಅದೇ ದೃಷ್ಟಿಯಿಂದ, ಓದುಗರ ದೃಷ್ಟಿಯಿಂದ ಅದನ್ನ ಓದಿದ್ರು. ಅವಾಗ ನಮ್ಗೇನು ಅನುವಾದದ ಯಾವುದೂ ಕೂಡ ಸಾಧ್ಯತೆ ಬಗ್ಗೆ ನಾವು ಆಲೋಚನೆ ಮಾಡಿರ್ಲಿಲ್ಲ. ಇತ್ತು ನನಗೆ ಆ ಉದ್ದೇಶ ಇತ್ತು. ಹೇಳಿದೆ, ನಿಮ್ಗೆ ಯಾವ್ದಾದ್ರು ಇದಿದ್ರೆ ಇಷ್ಟ ಆದ್ರೆ ನೀವು ಅನುವಾದ ಮಾಡ್ಬೋದು ಅಂತ ನಾನು ಹೇಳಿದ್ದೆ ಅವರಿಗೆ. ಹೀಗಾಗಿ ಆದ್ರೆ ಅವರು ಅದನ್ನ ಪ್ಯೂರ್ಲಿ ಒಬ್ಬ ಓದುಗರ ರೀತಿಯಲ್ಲೇ ಓದಿದ್ರು ಆಗ. ಬಟ್ ನನಗೆ ಒಂದು ಕುತೂಹಲ ಏನಂದ್ರೆ, ಈ ಅನುವಾದದ ಪ್ರಾಸೆಸ್ ಯಾವ ರೀತಿ ಇತ್ತು, ಅದರಲ್ಲಿ ನಿಮ್ಮ ಇನ್ವಾಲ್ವ್ಮೆಂಟ್ ಏನಿತ್ತು? ಇನ್ವಾಲ್ವ್ಮೆಂಟ್ ಏನು ಅಂದ್ರೆ, ಅವರು ಅದನ್ನ ಮೊದಲು ಒಂದು ಕಥೆಯನ್ನ ಅವರು ಅನುವಾದ ಮಾಡಿದ್ರು. ನನಗೆ ನೆನಪಾಗ್ತಿಲ್ಲ ಯಾವುದು ಅಂತ. ಅನುವಾದ ಮಾಡಿ ಯಾವುದೋ ಒಂದು ಸ್ಪರ್ಧೆ ಇದೆ, ಅದಕ್ಕೆ ಕಳಿಸ್ತೀನಿ, ಅನುಮತಿ ಕೊಡಿ ಅಂತ ಕೇಳಿದ್ರು. ನಾನು ಆಯ್ತು ಅಂತ ಹೇಳಿದೆ. ಆಮೇಲೆ ಅದು ಕಳಿಸಿದ್ರೆ ಅದು ಪೆನ್ ಫ್ರೆಂಡ್ಸ್ ಅಂತ ಹೇಳ್ಬಿಟ್ಟು ಅದು ಒಂದು ಸ್ಪರ್ಧೆ, ಅದರಲ್ಲಿ ನಮ್ ಕತೆ ಒಂದು ಲಾಂಗ್ ಲಿಸ್ಟ್ ಆಯ್ತು 13 ಕಥೆಗಳ ಜೊತೆಯಲ್ಲಿ. ಆಮೇಲೆ ಆ ಲಾಂಗ್ ಲಿಸ್ಟ್ ಆದ ನಂತರ ನಮ್ಗೆ ಸಹಜವಾಗಿ ಖುಷಿ ಆಯ್ತು. ಆಮೇಲೆ ಶಾರ್ಟ್ ಲಿಸ್ಟ್ ಆಯ್ತು, 6 ಕಥೆಗಳ ಜೊತೆಲಿ ಶಾರ್ಟ್ ಲಿಸ್ಟ್ ಆಯ್ತು. ಆ ನಂತರದಲ್ಲಿ ನಮ್ದೇ ವಿನ್ ಆಯ್ತು. ಹೀಗೆ ಮೊದ್ಲು ಆ ತರ ಪ್ರೊಸೆಸ್ ಶುರು ಆಯ್ತು ಅದು. ಹಾಗೆ ಆದ ನಂತರ ಅದರ
ಪಾರ್ಟ್ ಆಫ್ ದಟ್ ಪ್ರಾಜೆಕ್ಟ್ ವಾಸ್ ಒಂದು ಆಥರ್ನ ಒಂದು ಗ್ರಂಥವನ್ನು ಪಬ್ಲಿಷ್ ಮಾಡ್ತೀವಿ ಅನ್ನೋ ಒಂದು ಇತ್ತು. ಓಕೆ ಓಕೆ ಓಕೆ. ಸೊ ಹೀಗಾಗಿ ಅದಾದ ನಂತರ ಅದು ನನ್ನ ಒಂದು ಸಿಂಗಲ್ ಕತೆ ವಿನ್ ಆದ ನಂತರ ಉಳಿದ ಕಥೆಗಳನ್ನ ಕೈಗೆತ್ಕೊಂಡು ಉಳಿದ ಕಥೆಗಳನ್ನ ಅನುವಾದ ಮಾಡ್ಲಿಕ್ಕೆ ಆರಂಭ ಮಾಡಿದ್ವಿ. ಆವಾಗ ಆಯ್ಕೆಯ ಪ್ರೊಸೆಸ್ ಹೇಗೆ ಅನುವಾದ ಮಾಡಬೇಕು, ಏನ್ ಮಾಡಬೇಕು ಅದೆಲ್ಲ ಪರಿಗಣನೆಗೆ ಬರ್ಲಿಕ್ಕೆ ಆರಂಭ ಆಯ್ತು. ಈಗ ಆಮೇಲೆ ಹೇಳಿ, ನೀವೇನು ಹೇಳ್ತಾ ಇದ್ರಿ? ಸಾರಿ. ಆಮೇಲೆ ಅನೇಕ ಪಬ್ಲಿಷರ್ಗಳು ಮುಂದೆ ಬಂದ್ರು. ಅದರಲ್ಲಿ ನಾವು ಆಯ್ಕೆ ಮಾಡೋದಿತ್ತು ಯಾವ ಪಬ್ಲಿಷರ್ನ ನಾವು ಆಯ್ಕೆ ಮಾಡಬೇಕು ಅಂತ. ಅವಾಗ ಅಂಡ್ ಅದರ್ ಸ್ಟೋರೀಸ್ ಅನ್ನತಕ್ಕಂಥ ಒಂದು UK ಬೇಸ್ಡ್ ಪಬ್ಲಿಷಿಂಗ್ ಹೌಸ್ ನ ನಾವು ಆಯ್ಕೆ ಮಾಡಿದ್ವಿ. ಗುಡ್ ಗುಡ್. ಅವರು ಯಾಕೆಂದ್ರೆ ಅವರ ಹಿನ್ನೆಲೆ ತುಂಬಾ ಚೆನ್ನಾಗಿತ್ತು. ಹೌದು. ಹೀಗಾಗಿ ನಾವು ಅವರನ್ನ ಆಯ್ಕೆ ಮಾಡಿದ್ವಿ. ಸಾಹಿತ್ಯಿಕವಾಗಿ ಬಹಳ ಗಂಭೀರವಾದಂತ ಕೆಲಸವನ್ನ ಮಾಡ್ಕೊಂಡು ಬಂದಿದ್ದಾರೆ ಅವರು. ಒಬ್ರು ತಾರಾ ಅಂತ ಹೆಣ್ಮಗಳು, ಆಕೆ ಮತ್ತೆ ಮೈಕೆಲ್ ಅಂತ ಅವರ ಪತಿ, ಅವರಿಬ್ರು ಸೇರಿ ಆ ಸಂಸ್ಥೆಯನ್ನ ಬಹಳ ಆಸ್ಥೆಯಿಂದ ಅವರು ಅದನ್ನ ನಡೆಸ್ತಾ ಇದ್ದಾರೆ. ಹೀಗಾಗಿ ಅವರ ಬದ್ಧತೆ ಮತ್ತು ಅವರ ಆಯ್ಕೆಗಳು ಅದು ನಮ್ಮಿಬ್ರಿಗೂ ಖುಷಿ ಕೊಡ್ತು. ಹೀಗಾಗಿ ನಾವು ಅಂಡ್ ಅದರ್ ಸ್ಟೋರೀಸ್ ಅನ್ನ ಆಯ್ಕೆ ಮಾಡಿದ್ವಿ. ಓಕೆ. ಈಗ ನನಗೆ ಇನ್ನೊಂದೇನಂದ್ರೆ, ಈಗ ನಿಮ್ಮ ಮಾತಿನ ಮಧ್ಯೆ ನೀವು ಪ್ರಸ್ತಾಪ ಮಾಡಿದ್ರಿ ನನ್ನ ಕತೆ ನಮ್ಮ ಕತೆ ಆಗುವ ಒಂದು ಸಂಭ್ರಮ ಇದೆಯಲ್ಲ, ಅದು ಏನು ಅನಿಸ್ತದೆ? ಅದ್ರ ಬಗ್ಗೆ ಏನು ಅನಿಸ್ತದೆ? ಅದು 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 ಬಹಳ ಖುಷಿ ಕೊಡೋ ಒಂದು ಪ್ರೊಸೆಸ್ ದೇವು ಅದು. ಯಾಕೆಂದ್ರೆ ಇದು ನನ್ನ ಕತೆಗಳ ಬಗ್ಗೆ ನನ್ಗೆ ಬಹಳ ವಿಶೇಷವಾದಂತ ಅಭಿಮಾನ ಮತ್ತೆ ಒಂಥರ ಹಕ್ಕು, ಮತ್ತೆ ನನ್ನ ಕತೆಗಳು ಅನ್ನುವಂಥದ್ದು ನನ್ನವೇ ಅನ್ನುವಂಥ ಭಾವ ಇರುತ್ತೆ. ಹೌದು. ಆದ್ರೆ ಅದನ್ನ ಶೇರ್ ಮಾಡ್ಕೊಳ್ತೀವಲ್ಲ, ಇದರಲ್ಲಿ ನಿಮ್ಮ ಕ್ರೆಡಿಟ್ ಕೂಡ ಇದೆ, ನಿಮ್ಮ ಪ್ರಯತ್ನ ಕೂಡ ಇದೆ, ನಿಮ್ಮ ಕ್ರಿಯಾಶೀಲತೆ ಕೂಡ ಇದೆ ಅನ್ನೋದಿದೆಯಲ್ಲ, ಅದು ಒಂದು ಬಹಳ ಅದ್ಭುತವಾದಂತ ಒಂದು ಫೀಲಿಂಗ್ ಅನ್ನ ಕೊಡತ್ತೆ. ಸೊ ಹೀಗಾಗಿ ದೀಪಾ ದಸ್ತಿ ಶೀಸ್ ಬೇಸಿಕಲಿ ಎ ಗುಡ್ ಹ್ಯೂಮನ್ ಬೀಯಿಂಗ್ ಆಕೆ, ಆ ಹೆಣ್ಮಗಳು. ಸೊ ಆಕೆ ಅನುವಾದ ಕೂಡ ಚೆನ್ನಾಗಿ ಮಾಡ್ತಾರೆ ಆಕೆ. ಮತ್ತೆ ನಮಗೆ ಒಂದು ಬೆನಿಫಿಟ್ ಏನಾಯ್ತು ಅಂದ್ರೆ, ನಮ್ಮ ಪಕ್ಕದ ಜಿಲ್ಲೆ ಕೊಡಗು ಜಿಲ್ಲೆಯ ಹೆಣ್ಮಗಳು ಆಕೆ, ಮತ್ತೆ ಕನ್ನಡ ಚೆನ್ನಾಗಿ ಗೊತ್ತಿದೆ. ಸೊ ಹೀಗಾಗಿ ನೇರವಾಗಿ ಅದರ ಒಂದು ಸೊಗಡನ್ನು ಕೂಡ ಅನುವಾದ ಮಾಡಬೇಕು ಅನ್ನೋದು ಆಕೆಯ ಪ್ರಯತ್ನ. ಹೀಗಾಗಿ ಅನುವಾದ ಕೂಡ ಚೆನ್ನಾಗಿ ಬಂದಿದೆ. ಈಗ ನಿಮ್ಮ ಈ ಕಥೆಗಳಲ್ಲಿ ಬಳಸುವ ಭಾಷೆ ಇದೆಯಲ್ಲ, ಅದು ಆ ಭಾಷೆ ಒಂದು ವಿಶಿಷ್ಟವಾದ ಭಾಷೆ. ಅದು ಅದರಲ್ಲಿ ಬರೀ ಕನ್ನಡ ಇಲ್ಲ, ಅದು ಒಂದು ಕನ್ನಡದ ಆಡು ಮಾತಿನ ಲಯವನ್ನು ಇಟ್ಟುಕೊಂಡು ಅದರ ಮಧ್ಯೆ ಅನ್ಯ ಭಾಷೆಯ ಉರ್ದು ಸೇರಿದಂತೆ ಅನ್ಯ ಭಾಷೆಯ ಪದಗಳು ಕೂಡ ಅದರಲ್ಲಿ ಸೇರುತ್ತವೆ. ಹೌದು. ಈ ಸೊಗಡು ಇದೆಯಲ್ಲ, ಇದನ್ನೇ ಒಂದು ಸೊಗಡು ಅಂತ ಕರೆಯುವುದಾದ್ರೆ, ಈ ಸೊಗಡು ಅನುವಾದಕ್ಕೆ ಅಡ್ಡಿ ಆಯ್ತಾ, ನೆರವಾಯ್ತಾ? ಸ್ವಲ್ಪ ಅವರಿಗೆ ಚಾಲೆಂಜಸ್ ಆಯ್ತು ದೀಪಾಗೆ. ಕೆಲವು ಒಂದು ಸ್ವಲ್ಪ ನನ್ನದು ಹಾಸನದ ಕನ್ನಡ, ಅದರಲ್ಲಿ ಬಹಳಷ್ಟು ನೀವು ಹೇಳದಂಗೆ ಆಡು ಭಾಷೆಯ ಪದಗಳು ಕೂಡ ಬೇಕಾದಷ್ಟು ಸೇರಿವೆ ಅದರಲ್ಲಿ. ಹೌದು. ಮತ್ತೆ ಒಂದು ಸಾಹಿತ್ಯದ ಒಂದು ವಿಶೇಷತೆ ಏನು ಅಂದ್ರೆ, ಒಂದು ಪದದ ಒಂದೇ ಅರ್ಥವನ್ನ ನೀವು ಅನ್ವಯಿಸೋದಕ್ಕೆ ಆಗೋದಿಲ್ಲ. ಸಂದರ್ಭಕ್ಕೆ ತಕ್ಕ ಹಾಗೆ ಅನೇಕ ಶಬ್ದಾರ್ಥಗಳು ಹೊರಡ್ತವೆ ಅದರಲ್ಲಿ. ಹೌದು. ಸೊ ಟ್ರಾನ್ಸ್ಲೇಟರ್ಗೆ ನಾನು ಯಾವ ಶಬ್ದವನ್ನು ಇಲ್ಲಿ ಅನ್ವಯಿಸ್ಲಿ ಅನ್ನೋ ಒಂದು ಸಮಸ್ಯೆ ಆಗತ್ತೆ. ಹೌದು. ಅರ್ಥದ ಛಾಯೆಗಳು ಭಿನ್ನವಾಗ್ತಾ ಹೋಗ್ತಾವಲ್ಲ ಬ್ರೀಡಿಂಗಿನಿಂದ. ಭಿನ್ನವಾಗ್ತಾ ಹೋಗ್ತವೆ. ಹೌದು. ಕಾಂಟೆಕ್ಸ್ಟ್ಗೆ, ಅದು ಸಂದರ್ಭಕ್ಕೆ ಅನುಗುಣವಾಗಿ ಅದು ಬದಲಾಗ್ತಾ ಹೋಗುತ್ತೆ. ಅದರಲ್ಲಿ ಸೂಕ್ತವಾದಂತ ಲಯವನ್ನ ಹಿಡಿಬೇಕಾಗುತ್ತೆ. ಆಮೇಲೆ ಕೆಲವು ನಾನು ನಾಣ್ಣುಡಿಗಳನ್ನ ಬಳಸ್ಬಿಟ್ಟಿದ್ದೀನಿ. ಅದು
ನೀವು ಉರ್ದು ಅಂತೂ ಹೇಳಕ್ ಆಗೋದಿಲ್ಲ, ಕನ್ನಡ ಅಂತ ದಕ್ಷಿಣಿ ಹೇಳಕ್ ಉರ್ದು ಅಂತಲೂ ಹೇಳಕ್ ಆಗೋದಿಲ್ಲ. ಹೌದು. ಮತ್ತೆ ಅದು ಪೂರ್ತ ಆಡು ಭಾಷೆದು ಅದು ನಮ್ಮ ಮನೆಗಳಲ್ಲಿ ನಮ್ಮ ಮಹಿಳೆಯರು ಬಳಸ್ತಕ್ಕಂಥ ಭಾಷೆ ಹೀಗಿರುತ್ತೆ, ಅದನ್ನ ಬಳಸ್ಬಿಟ್ಟಿದ್ದೀನಿ. ಅವರು ಅದನ್ನೆಲ್ಲವನ್ನ ನೋಟ್ ಮಾಡ್ಕೊಳ್ತಾ ಬಂದ್ರು. ಓಕೆ ಓಕೆ. ಆಮೇಲೆ ನನ್ನನ್ನ ಒಂದ್ 2-3 ಸರಿ ಭೇಟಿಯಾದ್ರು. ಇದರ ನಿಜವಾದಂತ ಅರ್ಥ ಏನು, ಯಾಕೆ ಇದನ್ನ ಬಳಸಿದಿರಿ, ಹೇಗೆ ಬಳಸಿದಿರಿ, ಏನನ್ನ ಹೇಳಲಿಕ್ಕೆ ಉದ್ದೇಶ ಮಾಡಿದಿರಿ ನೀವು, ಹೇಗೆ, ಈ ತರದ್ದೆಲ್ಲ ಚರ್ಚೆ ಮಾಡಿ ನಂತರ ಅದಕ್ಕೊಂದು ಪರಿಹಾರವನ್ನ ಕಂಡುಕೊಂಡ್ರು ಅವರು. ಈ ತರ ಸ್ವಲ್ಪ ಒಳ್ಳೆ ಸವಾಲಿನದೇ ಕೆಲಸ, ಚೆನ್ನಾಗಿ ಮಾಡಿದ್ದಾರೆ ಆತ. ಬಟ್ ಚೆನ್ನಾಗಿ ಬಂದಿದೆ ಕೂಡ ಅದು ಅನುವಾದದಲ್ಲಿ ಓದುವಾಗ ಆ ಫ್ಲೇವರ್ ಬಂದಿದೆ, ಮೂಲದ ಫ್ಲೇವರ್ ಅನ್ನು ತರಲಿಕ್ಕೆ ಸಾಧ್ಯ ಆಗಿದೆ ಅವರಿಗೆ. ಹೌದು ಮೇಡಮ್. ರಂಜಿತಾ ಒಂದು ಪ್ರಶ್ನೆ ಕೇಳ್ತಾರೆ. ನಮಸ್ತೆ ಮೇಡಮ್. ನಮಸ್ತೆ. ಈ ಒಂದು ಕೃತಿಯ ಅನುವಾದದ ಹಂತದಲ್ಲಿ ಮೂಲ ಕಥೆಗೆ ಏನಾದ್ರು ತೊಡಕಾಗಬಹುದು ಅಂತ ಒಂದು ಭಯ ಇತ್ತ ನಿಮ್ಗೆ? ಇಲ್ಲ, ನನಗೆ ಆತರ ಯಾವ ಭಯಗಳು ಕೂಡ ಇರ್ಲಿಲ್ಲ. ಭಯ ಇದ್ರೆ ನೀವು ನಿಮ್ಮ ಕೃತಿಯನ್ನ ಬೇರೆ ಅನುವಾದಕರ ಕೈಗೆ ನೀವು ಕೊಡೋದಿಕ್ಕೆ ಸಾಧ್ಯತೆನೇ ಆಗುದಿಲ್ಲ. ಖಂಡಿತ. ಈ ಒಂದು ಹಿಂದೆ ಕೂಡ ಗಿರೀಶ್ ಕಾಸರವಳ್ಳಿಯವರು ಒಂದು ಚಲನಚಿತ್ರವನ್ನ ಮಾಡಿದ್ರು, ಹಸೀನಾ ಅಂತ ಹೇಳ್ಬಿಟ್ಟು. ಅದನ್ನ ಸಣ್ಣ ಕಥೆಯನ್ನ ತೆಗೆದುಕೊಂಡು ಅದನ್ನ ಚಿತ್ರೀಕರಣ ಮಾಡಿದ್ರು. ಅದಕ್ಕೆ 3 ನ್ಯಾಷನಲ್ ಅವಾರ್ಡ್ಗಳು ಬಂದು. ಸಾಮಾನ್ಯವಾಗಿ ಯಾವ ಸಾಹಿತಿಗಳು ಈ ತರ ಚಿತ್ರೀಕರಣದ ಸಲುವಾಗಿ ತಮ್ಮ ಕಥಾ ವಸ್ತುವನ್ನ ಕೊಡಬೇಕು ಅಂದ್ರೆ ಬಹಳ ಕೆಲವು ಸಂದರ್ಭಗಳಲ್ಲಿ ತಕರಾರುಗಳು ನಡೆದಿದ್ದನ್ನ ನಾವು ನೋಡಿದೀವಿ. ಆದ್ರೆ ನಾನು ಗಿರೀಶ್ ಕಾಸರವಳ್ಳಿ ಅವರಿಗೆ ಕೊಟ್ಟಾಗ ಅದನ್ನ ನನ್ನ ರೈಟ್ಸ್ ಅನ್ನ, ನನಗೆ ಆತರ ಯಾವ ತಕರಾರುಗಳು ಕೂಡ ಅವರ ಜೊತೆಲಿ ಇರ್ಲಿಲ್ಲ. ಆದ್ರೆ ಚಿತ್ರೀಕರಣಕ್ಕೆ ಬೇಕಾದಂತ ಕೆಲವು ಅಗತ್ಯದ ಬದಲಾವಣೆಗಳನ್ನು ಅವ್ರು ಮಾಡ್ಕೊಂಡ್ರೆ ಹೊರತು ಮೂಲವಾದಂತ ನನ್ನ ಆಶಯಕ್ಕೆ ಅನುಗುಣವಾಗಿ ಚಿತ್ರೀಕರಣ ಮಾಡಿದ್ರು ಅದಕ್ಕೆ ಯಾವ ಧಕ್ಕೆಯನ್ನು ತರಲಿಲ್ಲ. ಸೊ ಹೀಗಾಗಿ ದೀಪ ಬಗ್ಗೆ ಕೂಡ ನನಗೆ ಈ ಕಾನ್ಫಿಡೆನ್ಸ್ ಇತ್ತು. ಇನ್ನೊಂದು ಮ್ಯಾಮ್, ಹೀಗಾಗಿ ನನಗೆ ಭಯಗಳೇನೂ ಆಗ್ಲಿಲ್ಲ. ಅಂದ್ರೆ ಬೂಕರ್ ಪ್ರಶಸ್ತಿಯ ಜಗತ್ತಿನಲ್ಲಿ ನಾವು ನೋಡ್ಬೋದು ಇಂಗ್ಲಿಷ್ ಭಾಷೆಗೆ ಬಹಳಷ್ಟು ಪ್ರಾಬಲ್ಯ ಇದೆ. ಈಗ ಕನ್ನಡ ಸಾಹಿತ್ಯ ಕೂಡ ತನ್ನ ಪ್ರಬಲತೆಯನ್ನ ಕಂಡುಕೊಳ್ತಾ ಇದೆ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಮ್ಯಾಮ್? ಅದೇ ನಾನು ಅದು ಮೊದಲೇ ಹೇಳಿದೆ, ಪ್ರಬಲತೆ ಅನ್ನೋದಕ್ಕಿಂತ ನಾನು ಬಹಳ ಬೇರೆ ರೀತಿಯಲ್ಲಿ ಅದನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಏನು, ಈಗ ಜಾಗತಿಕ ಮಟ್ಟದಲ್ಲಿ ಇಂಗ್ಲಿಷ್ ಭಾಷೆ ಅದು ಒಂದು ಸಂಪರ್ಕ ಭಾಷೆಯಾಗಿಯೂ ಕೂಡ ಉಳಿದಿದೆ ಇವತ್ತು. ಯಾಕೆಂದ್ರೆ ಇವತ್ತು ಶಾರ್ಟ್ ಲಿಸ್ಟ್ ಆಗಿರುವ ನಾವು ಕೃತಿಗಳನ್ನ ನೋಡಿದ್ರೆ ಜರ್ಮನ್, ಫ್ರೆಂಚ್ ಭಾಷೆದು ಎಲ್ಲ ಭಾಷೆಗಳ ಕೃತಿಗಳು ಅನುವಾದ ಆಗಿವೆ. ಆ ಭಾಷೆಯಲ್ಲೇ ಉಳಿದಿದ್ರೆ ಅದಕ್ಕೊಂದು ಮಿತಿ ಬರ್ತಾ ಇತ್ತು, ಎಲ್ಲರಿಗೂ ಕೂಡ ಸಂವಹನ ಸಾಧ್ಯತೆ ಇರಲಿಲ್ಲ. ಆದ್ರೆ ಅದು ಇಂಗ್ಲಿಷ್ಗೆ ಅನುವಾದ ಆದ ನಂತರ ಅದು ನಾವೆಲ್ಲರೂ ಕೂಡ ಓದಿ ಆಸ್ವಾದಿಸಬಹುದು ಅಲ್ವಾ? ಹೀಗಾಗಿ ಅದು ಸಂಪರ್ಕ ಭಾಷೆಯಾಗಿ ಇಂಗ್ಲಿಷ್ ಒಂದು ಕೊಂಡಿಯಾಗಿ ವಿಶ್ವದಾದ್ಯಂತ ಅದು ಪ್ರಚಲಿತವಾಗಿದೆ ಅನ್ನೋದು ನಮಗೆ ಒಂದು ಬಹಳ ಮುಖ್ಯ ಆಗತ್ತೆ. ಮತ್ತೆ ಇಂಗ್ಲಿಷ್ ಭಾಷೆಗೆ ಬಂದಂತಹ ಕೃತಿಗಳು ಬೇರೆ ಭಾಷೆಗಳಿಗೆ ಅನುವಾದ ಆಗುವುದು ಸುಲಭ ಆಗ್ತಾ ಇದೆ. ಯಾಕೆಂದ್ರೆ ನೋಡಿ, ಈಗ ನಮ್ಮ ಭಾರತೀಯ ಭಾಷೆಗಳಿಗೇನೆ ಮಲಯಾಳಂ, ತಮಿಳು, ತೆಲುಗು, ಉರ್ದು ಈ ತರ ಕೆಲವು ಭಾಷೆಗಳಿಗೆ ನನ್ನ ಕೆಲವು ಕೃತಿಗಳು ಅನುವಾದ ಆಗಿದ್ವು. ಆದ್ರೆ ಇಂಗ್ಲಿಷ್ಗೆ ಬಂದ ನಂತರ ಹಾರ್ಟ್ ಲ್ಯಾಂಪ್ ಅನ್ನ ಹಿಂದಿಯಲ್ಲಿ ಅನುವಾದ ಆಗ್ತಾ ಇದೆ, ಮಲಯಾಳಂನಲ್ಲಿ ಅನುವಾದ ಆಗ್ತಾ ಇದೆ, ಮತ್ತೆ ತೆಲುಗುನವರು ಕೂಡ ಇದರ ರೈಟ್ಸ್ ಅನ್ನ ಕೇಳ್ತಾ ಇದ್ದಾರೆ. ಮತ್ತೆ ನನ್ನ ಸಾಹಿತ್ಯಿಕ ಸಲಹೆಗಾರರು ಹೇಳ್ತಾರೆ ಟರ್ಕಿಶ್ ಮತ್ತೆ ಬೇರೆ ಬೇರೆ ಅಂತಾರಾಷ್ಟ್ರೀಯ ಭಾಷೆಗಳಲ್ಲೂ ಕೂಡ ಅದನ್ನ ಅನುವಾದ ಸಲುವಾಗಿ ಕೇಳ್ತಾ ಇದ್ದಾರೆ ಅಂತ ಹೇಳ್ತಾರೆ. ಹೊರಗು ತುಂಬಾ ವಿಶಾಲ ಆಗತ್ತಲ್ವಾ ಆ ಮೂಲಕ, ಅನುವಾದಗಳ ಮೂಲಕ ಅದರ ವ್ಯಾಪ್ತಿ ಮತ್ತೆ ಹರವು ತುಂಬಾ ವಿಶಾಲ ಆಗತ್ತೆ. ಹೀಗಾಗಿ ಕನ್ನಡದ ಸತ್ವ, ಅಗಾಧವಾದ ಸತ್ವ ಇದೆ ಕನ್ನಡದಲ್ಲಿ. ಆ ಕನ್ನಡ ಭಾಷೆಯ ಸಾಹಿತ್ಯಿಕ ಸತ್ವ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ
ಹೆಚ್ಚಾಗಿ ಜನರ ಕೈ ಸೇರ್ಬೇಕಾದ್ರೆ, ಅವರ ಮನಸ್ಸನ್ನ ಆವರಿಸ್ಬೇಕಾದ್ರೆ ನಮ್ಮನ್ನ ನಾವು ಇಂಟರ್ಪ್ರಿಟ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಅದು ಭಾಷಾಂತರ ಆಗ್ಲೇಬೇಕು. ಹೀಗಾಗಿ ಪ್ರಾಬಲ್ಯ ಅನ್ನೋದಕ್ಕಿಂತ ನಾನು ಒಂದು ಭಾಷೆಯನ್ನ, ಯಾವ ಭಾಷೆಗೂ ಯಾವ ಭಾಷೆಯ ಮೇಲೆ ಪ್ರಾಬಲ್ಯ ಇಲ್ಲ, ಸಂಪರ್ಕ ಭಾಷೆಯಾಗಿ ಅದು ಈಗ ತನ್ನ ಸ್ಥಾನವನ್ನ ಗಟ್ಟಿ ಮಾಡ್ಕೊಂಡಿದೆ ಇಂಗ್ಲಿಷ್. ಸೊ ಹೀಗಾಗಿ ಇಂಗ್ಲಿಷ್ಗೆ ಅನುವಾದ ಆದಲ್ಲಿ ಅದರ ಹರವು ಜಾಸ್ತಿ ಆಗತ್ತೆ, ವ್ಯಾಪ್ತಿ ಜಾಸ್ತಿ ಆಗತ್ತೆ, ಮತ್ತು ಅದು ಅಗತ್ಯ ಕೂಡ. ಹಾಗಾದಾಗ ಖಂಡಿತವಾಗಿಯೂ ಕನ್ನಡದ ಒಂದು ನಿಕ್ಷೇಪಗಳು ಹರಡಿವೆ ಅಲ್ಲ, ಅವು ನಿಕ್ಷೇಪಗಳು ಎಲ್ಲರ ಕೈ ಸೇರಲು ಸಾಧ್ಯ ಆಗತ್ತೆ, ಕನ್ನಡವನ್ನ ಅರ್ಥ ಮಾಡ್ಕೊಳ್ಲಿಕ್ಕಾಗತ್ತೆ. ಇದು ಫಸ್ಟ್ ಟೈಮ್ ಕನ್ನಡ ಬುಕರ್ ಪ್ರಶಸ್ತಿಗೆ ಸ್ಪರ್ಧೆ ನೀಡಿರುವಂತದ್ದು. ಅವರು ಬುಕರ್ ಸಮಿತಿಯವರು ಅಭಿಪ್ರಾಯ ಪಡ್ತಾರೆ, ಇಂಟ್ರೊಡ್ಯೂಸ್ ಮಾಡ್ತಾರೆ. ಭಾರತದ ದಕ್ಷಿಣ ಭಾಗದಲ್ಲಿರುವ ಒಂದು ರಾಜ್ಯದಲ್ಲಿ ಮಿಲಿಯನ್ ಗಟ್ಲೆ ಜನ ಆಡುವ ಭಾಷೆ ಇದು ಅಂತ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಇದು ಫಸ್ಟ್ ಟೈಮ್ ಆದ್ರಿಂದ ಇನ್ನ ಮೇಲೆ ಅದು ಜಾಸ್ತಿ ಆಗ್ಬೋದು, ನಿರಂತರ ಆಗ್ಬೋದು. ನಿರಂತರ ಆಗ್ಬೇಕು ಅಂತ ಬಯಸ್ತೀನಿ. ಹಾ, ನಮಸ್ತೆ ಮ್ಯಾಮ್. ನಮಸ್ತೆ. ಕನ್ನಡ ಸಾಹಿತ್ಯದ ಒಂದು ಹೊಸ ಕಿಂಡಿಯನ್ನ ತೆಗೆದ್ರಿ ಅಂತ ನಾನು ಯೋಚನೆ ಮಾಡ್ತೇನೆ ಈ ಬೂಕರ್ ಪ್ರಶಸ್ತಿಗೆ ಆಯ್ಕೆ ಆಗುವ ಮೂಲಕ. ಹಾ, ಕನ್ನಡ ಸಾಹಿತ್ಯ ಲೋಕದ ಅಂದ್ರೆ ಜಾಗತಿಕ ಮಟ್ಟದಲ್ಲಿ ಕನ್ನಡ ಸಾಹಿತ್ಯವನ್ನು ಇನ್ನು ಬೇರೆ ರೀತಿ ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ. ಯಾಕಂತ ಹೇಳಿದ್ರೆ ನಾವು ಜ್ಞಾನಪೀಠ ಪ್ರಶಸ್ತಿ 8 ಸಿಕ್ಕಾಗ್ಲೇ ನಮ್ಮ ಮೇಲೆ ಒಂದು ದೃಷ್ಟಿ ಬೇರೆ ಇತ್ತು, ಅದು ಭಾರತೀಯ ಮಟ್ಟದಲ್ಲಿ ಇತ್ತು. ಈಗ ಜಾಗತಿಕ ಮಟ್ಟಕ್ಕೆ ಒಂದು ಹೊಸ ಹೊಳವನ್ನ ನಿಮ್ಮ ಈ ಕೃತಿ ತಂದುಕೊಟ್ಟಿದೆ ಅಂತ ಹೇಳ್ತೇನೆ. ಇನ್ನು ಕನ್ನಡ ಸಾಹಿತ್ಯದ ಮೇಲೆ ಜಾಗತಿಕ ದೃಷ್ಟಿಕೋನ ಹೇಗಿರಬಹುದು ಅಂತ ಹೇಳಿ ನೀವು ನಿರೀಕ್ಷಿಸ್ತೀರಿ ಅಂತ ಹೇಳಿ? ನಾನು ನಿರೀಕ್ಷೆ ಮಾಡೋದು, ಈಗಾಗಲೇ ಹಲವು ಹೊತ್ತು ಸರಿ ನಿಮ್ಮ ಈ ಸಂದರ್ಶನದಲ್ಲೇ ಹೇಳಿದ್ದೇನೆ, ಇದು ಕನ್ನಡ ಸಾಹಿತ್ಯದ ಎಲ್ಲಾ ತತ್ವ ನಮ್ಮ ಜಾಗತಿಕ ಮಟ್ಟದ ಓದುಗರ ಕೈ ಸೇರಿಲ್ಲ. ನೋಡಿ, ಕನ್ನಡ ಕೇವಲ ಒಂದು ಭಾಷೆ ಅಲ್ಲ, ಒಂದು ಆಲೋಚನಾ ಕ್ರಮ, ಅದೊಂದು ಬದುಕಿನ ಗ್ರಹಿಕೆಯ ಒಂದು ಕ್ರಮ, ಒಂದು ನಮ್ಮ ಒಂದು ಸಾಂಸ್ಕೃತಿಕ ಮಟ್ಟದಲ್ಲಿ, ಸಾಂಸ್ಕೃತಿಕ ಲೋಕದಲ್ಲಿ ಒಂದು ಅನ್ವೇಷಣೆಯ ಪರಿಕ್ರಮ ಅಂತ ಭಾವಿಸ್ತೀನಿ ನಾನು. ಇದು ಆಯಾ ದೇಶದ, ಆಯಾ ಪ್ರದೇಶದ ಮಣ್ಣಿನ ಗುಣದ ಜೊತೆಯಲ್ಲಿ ಮಿಳಿತ ಆಗಿರತ್ತೆ. ಇದು ಬಹಳಷ್ಟು ಜಾಗತಿಕ ಮಟ್ಟದಲ್ಲಿ ಪ್ರಚಾರ ಆಗಿಲ್ಲ, ಗುರುತಿಸಲ್ಪಟ್ಟಿಲ್ಲ. ಯಾಕೆಂದ್ರೆ ನಾವು ದೊರಕುತ್ತಿಲ್ಲ ಬೇರೆಯವರಿಗೆ, ಬೇರೆ ಭಾಷೆಯವರಿಗೆ ನಮ್ಮ ದೊರಕಿಸುವಿಕೆ ಬಹಳ ಕಡಿಮೆ ಆಗಿದೆ. ನಾವು ನೀವು ಹೇಳಿದಾಗೆ ನಾವು ನಮ್ಮ ಭಾಷೆಯಲ್ಲಿ ಬರ್ಕೋತೀವಿ, ನಾವು ಜ್ಞಾನಪೀಠ ಪಡ್ಕೊಳ್ತೀವಿ, ನಾವು ಸಂಭ್ರಮಿಸ್ತೀವಿ. ಅಫ್ಕೋರ್ಸ್ ಅದು ಒಳ್ಳೇದೇ, ಅದು ತಪ್ಪು ಅಂತ ಹೇಳೋದಿಲ್ಲ. ಅಂದ್ರೆ ನಮ್ಮ ಪರಿಧಿಯನ್ನ, ನಮ್ಮ ವ್ಯಾಪ್ತಿಯನ್ನ ಹಿಗ್ಗಿಸ್ಕೋಬೇಕಲ್ಲ, ಅನುವಾದಗಳು ಬೇಕು ಆ ಕಾರಣಕ್ಕೆ. ಮತ್ತೆ ಇಂಗ್ಲಿಷ್ ಸಂಪರ್ಕ ಭಾಷೆ, ಇಂಗ್ಲಿಷೇ ಅಂತಲ್ಲ ನಾನು ಹೇಳೋದು, ನಮ್ಮಗಳಿಗೆ ಯಾವ ಯಾವ ಭಾಷೆಗಳ ವ್ಯಾಪ್ತಿ ಜಾಸ್ತಿ ಇದೆಯೋ, ಯಾವ ಯಾವ ಭಾಷೆಗಳಲ್ಲಿ ಅನುವಾದಗಳು ಆಗಬಹುದೋ ಅವುಗಳೆಲ್ಲವನ್ನು ಕೂಡ ಮಾಡ್ತಾ ಹೋಗ್ಬೋದು. ಆದ್ರೆ ಇಂಗ್ಲಿಷ್ ಬಹಳ ಪ್ರಮುಖ ಕೊಂಡಿ ಆಗತ್ತೆ, ನೀವು ಹೇಳಿದ ಹಾಗೆ. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್.